ಇವೆಲ್ಲ ಇವ್ರಿಗೆ ಬೇಕಾ ಗೈಸ್? ನಿಜವಾಗ್ಲು ಎಂತೆಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂದ್ರೆ ನಮ್ ಟೀಮ್ ಇಂಡಿಯಾ ಕಂಡ್ರೆ ಇವ್ರಿಗೆಲ್ಲ ಏನೇನು ಊರು ನನ್ಗಂತೂ ಗೊತ್ತಿಲ್ಲ ಗೈಸ್. ಬಂದ್ರೆ ನನ್ಗ ಅನ್ಸೋದು ಮಾತ್ರ ಇಂಡಿಯಾ ಕನ್ಸಿಸ್ಟೆಂಟ್ ಆಗಿ ನಾಕ್ಔಟ್ ಗೇಮ್ ಆಡ್ತಿದ್ದಾರೆ, ಫೈನಲ್ ಹೋಗ್ತಿದ್ದಾರೆ. ಇದೆಲ್ಲ ಸಹಿಸ್ಕೊಳಕ್ ಆಗದೆ ಇಲ್ದಿರೋ ಒಂದು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ ಗೈಸ್. ಇವತ್ತು ನಡೀತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಸೆಮಿಫೈನಲ್ ಮ್ಯಾಚಸ್. ಇವತ್ತು ಯಾರು ಗೆಲ್ತಾರೋ ಫೈನಲ್ ಗೆ ಟಿಕೆಟ್ ಅಂತಾನೆ ಹೇಳ್ಬೋದು. ನನ್ನ ಪ್ರೆಡಿಕ್ಷನ್ ಪ್ರಕಾರ ಇವತ್ತು ಇಂಡಿಯಾ ಗೆಲ್ತಾರೆ ಗೈಸ್. ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, 100% ಇವತ್ತು ಸೆಮಿಫೈನಲ್ ಇಂಡಿಯಾ ಗೆಲ್ತಾರೆ. ಈ ಕಮೆಂಟ್ ಬಾಕ್ಸ್ ನಿಮ್ದು ಗೈಸ್. ಸಪೋಸ್ ಇಂಡಿಯಾ ಗೆಲ್ಲ ಅಂದ್ರೆ ಈ ಕಮೆಂಟ್ ಬಾಕ್ಸ್ ನಿಮ್ದು. ನೀವೇನಾದ್ರೂ ಕಮೆಂಟ್ ಮಾಡ್ಕೊಳ್ಳಿ, ಎಲ್ಲಾ ಕಮೆಂಟ್ ನಾನ್ ತಗೊಂತೀನಿ. ಅದಕ್ಕಿಂತ ಮುಂಚೆ ನಮ್ ಇಂಡಿಯಾ ಬಗ್ಗೆ ಯಾರ್ಯಾರು ಏನೇನ್ ಮಾತಾಡಿದಾರೆ ಅಂತ ಬನ್ನಿ ಗೈಸ್ ಒಬ್ಬೊಬ್ಬರಾಗಿ ನೋಡ್ಕೊಂಡ್ ಬರೋಣ. ಗೈಸ್ ಮೊದಲನೇದಾಗಿ ಸ್ಯಾಮ್ ಕರನ್ ಯಾವ ತರ ಹೇಳಿದಾರೆ ಅಂದ್ರೆ, ನಾವು ವಾಂಖೇಡೆ ಸ್ಟೇಡಿಯಂ ನ ಸೈಲೆಂಟ್ ಮಾಡಕ್ ಬಿಡ್ತೀನಿ, ನಾವು ಗೆದ್ಬಿಡ್ತೀವಿ ಅಂತ ಓವರ್ ಬಿಲ್ಡಪ್ ತಗೊಂತಾ ಇದಾರೆ. ಇವರೇ ಸೈಲೆಂಟ್ ಆಗ್ತಾರೋ ಅಥವಾ ನಮ್ ಇಂಡಿಯಾನೇ ಸೈಲೆಂಟ್ ಮಾಡ್ತಾರೋ ಅಥವಾ ವಾಂಖೇಡೆ ಗ್ರೌಂಡ್ ನಲ್ಲಿ ಇರೋಂತ ಆಡಿಯನ್ಸ್ ಗೆ ಸೈಲೆಂಟ್ ಮಾಡ್ತಾರೋ ಕಾದು ನೋಡೋಣ ಗೈಸ್. ಇವತ್ತು ಗೊತ್ತಾಗುತ್ತೆ, ಮುಟ್ಟಿ ನೋಡ್ಕೋಬೇಕು ಆ ತರ ಕೊಡ್ತಾರೆ ಇವತ್ತು ಇಂಡಿಯಾದವ್ರು. ನೋಡ್ತಾ ಇರಿ. ಇನ್ನು ಎರಡೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಈ ಮೊಹಮ್ಮದ್ ಅಮೀರ್ ಇವ್ರಿಗೆ ಏನ್ ಹೇಳೋಣ ಗೈಸ್. ಇಂಡಿಯಾದವರು ಗ್ರೂಪ್ ಸ್ಟೇಜ್ ಇಂದ ಹೋಗೋದಿಲ್ಲ ಅಂತಂದ್ರು, ಆಮೇಲೆ ಸೆಮಿಫೈನಲ್ ಗೆ ಹೋಗೋದಿಲ್ಲ ಅಂತಂದ್ರು. ಇವಾಗ ನೋಡಿದ್ರೆ ಫೈನಲ್ ಗೆ ಬರೋದಿಲ್ಲ, ಪಕ್ಕ ಹೋಗೋದು ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಆಡ್ತಾರೆ. ಏನೋ ಒಂದು ಪ್ರಿಡಿಕ್ಷನ್ ಪಾಸ್ ಆಗ್ಬಿಟ್ಟೈತೆ. ಫೈನಲ್ ಹೋಗೋದು ಸೌತ್ ಆಫ್ರಿಕಾ ಹೋಗಲ್ಲ, ನ್ಯೂಜಿಲೆಂಡ್ ಹೋಗ್ತಾರೆ ಫೈನಲ್ ಅಂತ ಹೇಳಿದ್ರು. ಅದೊಂದು ಅಪ್ಪಿ ತಪ್ಪಿ ದೇವ್ರು ಎಲ್ಲೋ ಒಂದ್ ಕಡೆ ತಥಾಸ್ ಅಂದ್ಬಿಟ್ಟವ್ರೆ. ಆ ಒಂದ್ ದೊಡ್ಡ ಗೆಲುವು ಇಟ್ಕೊಂಡು ಇವಾಗ ಇಂಗ್ಲೆಂಡ್ ಹೋಗ್ತಾರೆ ಫೈನಲ್ಗೆ, ಇಂಡಿಯಾದವ್ರು ಹೋಗೋದಿಲ್ಲ ಅಂತ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಗೈಸ್. ಇವತ್ತು ಅವ್ರಿಗೆ ಮೊದ್ಲೇ ಒಂದ್ಸಲ ಮುಟ್ ನೋಡ್ಕೊಂಡು ಕೊಟ್ಟಿದ್ರು ಇಂಡಿಯಾದವರು. ಪಾಕಿಸ್ತಾನ ವಿರುದ್ಧ ಗೆಲ್ಲಲ್ಲ ಅಂತ ಹೇಳಿದ್ರು, ಪಾಕಿಸ್ತಾನ ವಿರುದ್ಧ ಗೆದ್ರು. ಸೆಮಿಫೈನಲ್ ಹೋಗಲ್ಲ ಅಂತ ಹೇಳಿದ್ರು, ಸೆಮಿಫೈನಲ್ ಹೋದ್ರು. ಇವ್ರು ಹೇಳೋದೆಲ್ಲ ಆಪೋಸಿಟ್ ಹೊಡಿತಾ ಇದೆ. ಈ ಸಲನು ಆಪೋಸಿಟ್ ಹೊಡಿಯುತ್ತೆ ಪಕ್ಕ. ಸರಿಯಾಗಿ ಮುಟ್ ನೋಡ್ಕೊಂಡು ಬೆವ್ರ ನೀರ್ ಕಿತ್ಕೋಬೇಕು ಹಂಗ್ ಕೊಡ್ತಾರೆ ಅಂತಾನೆ ಹೇಳಬಹುದು. ಓಕೆ ಗೈಸ್, ಇವತ್ತು ನಡೀತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್. ಯಾವ ತರ ಲಕ್ ಕೊಡುತ್ತೆ ಅಂದ್ರೆ ನೋಡ್ದಲ್ಲ ಗೈಸ್, ಲಾಸ್ಟ್ ಮ್ಯಾಚ್ ಅಲ್ಲಿ ಏನ್ ನ್ಯೂಜಿಲೆಂಡ್ ಅವರು ಸೌತ್ ಆಫ್ರಿಕಾನ ಏನು ಒಂದೇ ಒಂದು ಸೋಲಿಲ್ದಂಗೆ ಸೆಮಿಫೈನಲ್ ಬಂದಿದ್ರು ಸೌತ್ ಆಫ್ರಿಕಾದವರು. ಆದ್ರೆ ಎಲ್ಲೋ ಒಂದ್ ಕಡೆ ಲಕ್ ನ್ಯೂಜಿಲೆಂಡ್ ಕಡೆ ಇತ್ತು. ಅದರಿಂದ ನ್ಯೂಜಿಲೆಂಡ್ ಅವ್ರು ಫೈನಲ್ ಹೋದ್ರು, ಸೌತ್ ಆಫ್ರಿಕಾದವ್ರು ಮನೆಗೆ ಹೋದ್ರು. ಇಷ್ಟೇ ಗೈಸ್ ಡಿಫ್ರೆಂಟ್. ಲಕ್ ಇರ್ಬೇಕು ಸ್ವಲ್ಪ, ಆಡೋದ್ರ ಜೊತೆಗೆ ಸ್ವಲ್ಪ ಲಕ್ ಇದ್ರೆ ಎಲ್ಲೋ ಒಂದ್ ಕಡೆ ಗೆಲುವು ಅನ್ನೋದನ್ನ ತಾನಾಗೆ ಬರುತ್ತೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದ್ರೆ ಗೈಸ್, ಇವತ್ತು ನಡೀತಾ ಇದೆ ವಾಂಖೇಡೆಯಲ್ಲಿ. ಇವತ್ತು ಸ್ವಲ್ಪ ಟಾಸ್ ಯಾರು ಗೆಲ್ತಾರೋ ಅವರು 100% ಮ್ಯಾಚ್ ಗೆಲ್ತಾರೆ ಅಂತ ನನ್ನ ಪ್ರಿಡಿಕ್ಷನ್ ಹೇಳ್ತಾ ಇದೀನಿ ಗೈಸ್. ಹೌದು, ಯಾಕೆ ಅಂತಂದ್ರೆ ಸ್ವಲ್ಪ ಡಿಫ್ಯಾಕ್ಟ್ ಇರೋದ್ರಿಂದ ವಾಂಖೇಡೆಯಲ್ಲಿ ಆಡಿರೋಷ್ಟು ಅನುಭವ ಇದೆ. ಸೂರ್ಯಕುಮಾರ್ ಇದೆ, ಹಾರ್ದಿಕ್ ಪಾಂಡ್ಯ ಇದೆ, ಬೂಮ್ರಾಗ್ ಇದೆ, ಇನ್ನ ತಿಲಕ್ ವರ್ಮಾ ಇದಾರೆ. ಮುಂಬೈ ಇಂಡಿಯನ್ಸ್ ಅಲ್ಲಿ ಆಡೋಂತ ಈ 4 ಜನ ಪ್ಲೇಯರ್ಸ್ ಗಳು ಆಲ್ಮೋಸ್ಟ್ ಆ ಒಂದು ವಾಂಖೇಡೆ ಪಿಚ್ ನ ಅರ್ದು ಕೂದಿರ್ತಾರೆ. ಯಾವ್ಯಾವ ಪಿಚ್ ಯಾವ್ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಂಡಿರೋದ್ರಿಂದ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ 100% ಇಂಡಿಯಾದವ್ರಿಗೆ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ಇನ್ನ ಪ್ಲೇಯಿಂಗ್ 11 ಬರೋದಾದ್ರೆ ಗೈಸ್ 100% ಏನ್ ಪ್ಲೇಯಿಂಗ್ 11 ಅಲ್ಲಿ ಇತ್ತೋ ವೆಸ್ಟ್ ಇಂಡೀಸ್ ವಿರುದ್ಧ ಸೇಮ್ ಪ್ಲೇಯಿಂಗ್ 11 ಇರುತ್ತಪ್ಪ. ಯಾವುದೇ ಒಂಥರ ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಗೈಸ್, ಒಬ್ಬರಾದ್ಮೇಲೆ ಒಬ್ರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಿದ್ದಾರೆ ಪ್ರತಿ ಒಂದ್ ಮ್ಯಾಚ್ ಅಲ್ಲಿ. ಇದೇ ತರಾನೇ ಇರ್ಬೇಕು. ವಿನ್ನಿಂಗ್ ಕೋರ್ ಅಂದ್ರೆ ಹಿಂಗಿರ್ಬೇಕು ಗೈಸ್. ಪ್ರತಿ ಒಬ್ರೇ ತಗೊಂಡೋಗೋದಲ್ಲ ಮ್ಯಾಚ್ ನ. ಯಾರು ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ರೆ ತಂಡಕ್ಕೂ ಸ್ವಲ್ಪ ಬಲಿಷ್ಠವಾಗಿರುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿ ಬೌಲಿಂಗ್ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಗೈಸ್. ಜಸ್ಪ್ರೀತ್ ಬುಮ್ರಾ ಒಬ್ಬರು ಬಿಟ್ರೆ ಇನ್ಯಾರು ಸರಿಯಾಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಹರ್ಷದೀಪ್ ಸಿಂಗ್ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ವರುಣ್ ಚಕ್ರವರ್ತಿ ಯಾಕೋ ಲಯದಲ್ಲೇ ಕಾಣಿಸ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ಸರಿಯಾಗಿ ಹೆವಿ ಹೊಡ್ಸ್ಕೊಂತಾ ಇದಾರೆ. ಓಕೆ ಗೈಸ್, ಈ ಮ್ಯಾಚ್ ಅಲ್ಲಾದ್ರೂ ಸ್ವಲ್ಪ ಕಮ್ ಬ್ಯಾಕ್ ಆಗಿಲಿ. ಮತ್ತೆ ಫೀಲ್ಡಿಂಗ್ ಅಂತೂ ಗೈಸ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಇಂಡಿಯಾದು. ಕ್ಯಾಚಸ್ ಡ್ರಾಪ್ ಮಾಡ್ತಿದಾರೆ, ಫೀಲ್ಡಿಂಗ್ ಸರಿಯಾಗಿ ಎಫರ್ಟೇ ಆಗ್ತಾ ಇಲ್ಲ, ಬಾಲ್ ಬಿಟ್ಬಿಡ್ತಾ ಇದಾರೆ. ಅದೆಲ್ಲ ಸೈಡ್ ಇಟ್ಬಿಟ್ಟು ಇವತ್ತಿನ ಮ್ಯಾಚ್ ಎಲ್ಲ ಕಡೆ ಇಂಡಿಯಾ ಗಮನ ಕೊಡ್ಬೇಕು. ಓಕೆ ಗೈಸ್, ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಅಂತ ನನಗೆ ಟಕ 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 ಅಂತ ಕಾಮೆಂಟ್ ಮಾಡಿ ನೋಡೋಣ. ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.